ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಫೈಂಡ್ ದ ರ್ಯಾಂಕ್ ಆಫ್ ದ ಫಾಲೋವಿಂಗ್ ಮ್ಯಾಟ್ರಿಸಸ್ ಯೂಸಿಂಗ್ ಎಲಿಮೆಂಟರಿ ರೋ ಟ್ರಾನ್ಸ್ಫಾರ್ಮೇಶನ್ಸ್. ಎ ಈಸ್ ಈಕ್ವಲ್ ಟು 2 minus 1 minus 3 minus 1 1 2 3 minus 1. ನೆಕ್ಸ್ಟ್ ಬಂದು 1 0 1 1 0 1 1 minus 1. ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಇವಾಗ ಸಿಂಪಲ್ ಆಗಿ ಅವ್ರು ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರೆಯೋಣ. ಎ ಈಸ್ ಈಕ್ವಲ್ ಟು 2 minus 1 minus 3 minus 1 1 2 3 minus 1. next 1 0 1 1 0 1 1 minus 1. ಓಕೆನಾ ಗೈಸ್? ಇವಾಗ ಇದಿಷ್ಟ. ಇವಾಗ ನಮ್ಗೆ ಗೊತ್ತಿದೆ ಡಯಾಗನಲ್ ಎಲಿಮೆಂಟ್ 1 ಇರಬೇಕು. 1 ಇದ್ರೆ ನಮ್ಗೆ ಆಪರೇಷನ್ ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತೆ 1 ಇರಬೇಕು ಅಂತ. ಅದರಿಂದ R2 ನ ಮತ್ತೆ R1 ನ ರಿಪ್ಲೇಸ್ ಮಾಡೋಣ. ಓಕೆನಾ? ಅಂದ್ರೆ R2 ಜಾಗಕ್ಕೆ R1, R1 ಜಾಗಕ್ಕೆ R2. ಓಕೆನಾ? ಇದನ್ನ ಬರ್ದಾ ಇದೆ. ಇವಾಗ ಇಲ್ಲಿ ಬಂದು ಎ ಈಸ್ ಈಕ್ವಲ್ ಟು ಸಿಂಪಲ್ ಗೈಸ್, ಏನಿಲ್ಲ, ಫಸ್ಟ್ 1 2 3 minus 1. ನೆಕ್ಸ್ಟ್ ಬಂದು 2 minus 1 minus 3 minus 1. ಓಕೆನಾ ಗೈಸ್? ಅಂದ್ರೆ ಏನಿಲ್ಲ, ಇಲ್ಲಿ ಇದೆಯಲ್ಲ ಗೈಸ್, ಇಲ್ಲಿ ಏನ್ R2 ಜಾಗದಲ್ಲಿದೆ ಅದನ್ನ R1 ಗೆ ಬರ್ದಿದೀವಿ, R1 ನ R2 ಜಾಗದಲ್ಲಿ ಬರ್ದಿದೀವಿ. ಓಕೆನಾ ಗೈಸ್? ನೆಕ್ಸ್ಟ್ ಬಂದು 1 0 1 1. ನೆಕ್ಸ್ಟ್ ಬಂದು 0 1 1 minus 1. ಓಕೆನಾ ಗೈಸ್? ಇವಾಗ ನಾವ್ ಏನ್ ಮಾಡ್ಬೇಕು ಹೇಳಿ, ಈ 2 ನ 0 ಮಾಡ್ಬೇಕಲ್ವಾ? ಈಗ ಫಸ್ಟ್ ರೋ ಹೆಂಗಿದೆ ಗುರು, ಅದನ್ನ ಫಸ್ಟ್ ರೋ ನಾವೇನು ಮಾಡಂಗಿಲ್ಲ. ಎ ಈಸ್ ಈಕ್ವಲ್ ಟು 1 2 3 minus 1 ಇದೆ. ಹೆಂಗಿದೆ ಹಂಗೆ ಬರೀರಿ R1. ಇವಾಗ R2 ಅಲ್ಲಿ ನಾವು ಆಪರೇಷನ್ಸ್ ನ ಮಾಡ್ಬೇಕು, ಮ್ಯಾಥಮೆಟಿಕಲ್ ಆಪರೇಷನ್ಸ್ ನ. R2 ಈಸ್ ಈಕ್ವಲ್ ಟು ಏನ್ ಹೇಳಿ ಗೈಸ್? ಈಗ ಸಿಂಪಲ್, ಇದು 2 0 ಆಗ್ಬೇಕು ಅಂದ್ರೆ ಏನ್ ಹೇಳಿ, 2 minus 2 into 1 ಮಾಡಿದ್ರೆ 0 ಆಗುತ್ತೆ. ಅಂದ್ರೆ ಸಿಂಪಲ್ ಆಗಿ R2 minus 2R1. ಓಕೆನಾ ಗೈಸ್? ನಮ್ಗೆ ಗೊತ್ತು ಇವಾಗ 2 minus 2 is equal to 0. ನೆಕ್ಸ್ಟ್ ಇವಾಗ ಕ್ಯಾಲ್ಸಿನ ಯೂಸ್ ಮಾಡೋಣ ಗೈಸ್. ಓಕೆನಾ ಗೈಸ್? ಇವಾಗ -1. ಓಕೆನಾ? ನೆಕ್ಸ್ಟ್ ಮೈನಸ್ ಬ್ರಾಕೆಟ್ ಓಪನ್ ಮಾಡಿ 2 into 2. ಓಕೆನಾ ಗೈಸ್? ಇವಾಗ ಏನ್ ಬಂತ ಹೇಳಿ, -5 ಬಂತು. -5 ನ ಇಲ್ಲಿ ಬರೀರಿ ಗೈಸ್. ಓಕೆನಾ? -5 ನ ಬರೀರಿ. ನೆಕ್ಸ್ಟ್ ಮತ್ತೆ ಕ್ಯಾಲ್ಸಿನ ಓಪನ್ ಮಾಡಿ ಇದೊಂದು ಕ್ಲಿಯರ್ ಮಾಡೋದು. -3 minus 2 into 3. ಓಕೆನಾ ಗೈಸ್? ಇದೇನ್ ಬಂತ ಹೇಳಿ, -9 ಬಂತು. ಇಲ್ಲಿ ಬಂದು -9 ಬರೀರಿ ಗೈಸ್. ಓಕೆನಾ? ನೆಕ್ಸ್ಟ್ ಬಂದು ಇಲ್ಲಿ -1 ಇದನ್ನ ಕ್ಲಿಯರ್ ಮಾಡಿ. -1 minus 2 into -1 ಬ್ರಾಕೆಟ್ ನ ಕ್ಲೋಸ್ ಮಾಡಿ. ದಟ್ ವಿಲ್ ಈಕ್ವಲ್ ಟು 1. ಆ ಒಂದು 1 ನ ಇಲ್ಲಿ ಬರೀರಿ ಗೈಸ್. ಓಕೆನಾ? ನೆಕ್ಸ್ಟ್ ಬಂದು ಈ 1 ನ 0 ಮಾಡ್ಬೇಕು. ಈ 1 ನ 0 ಮಾಡ್ಬೇಕಂದ್ರೆ ಏನ್ ಹೇಳಿ, R3 is equal to R3 minus R1. ಓಕೆನಾ? 1 minus 1 0 0 minus 2 minus 2 1 minus 3 minus 2 1 minus into 1 minus of -1 minus into minus ನಮ್ಗೆ ಗೊತ್ತು, ಪ್ಲಸ್ 1 plus 1 is equal to 2. R4 ನ ಹಂಗೆ ಬರೀರಿ ಗೈಸ್. ಓಕೆನಾ? 0 1 1 -1. ಓಕೆನಾ? ಇವಾಗ ಇದಿಷ್ಟ ಆಯ್ತು. ನೆಕ್ಸ್ಟ್ ಈ ಒಂದು ಜಾಗಕ್ಕೆ 1 ಬರಬೇಕು. ಸರಿನಾ? ಏನ್ ಮಾಡಿದ್ರೆ ಬರತ್ತೆ ಹೇಳಿ, R4 ನ R2 ಜೊತೆ ರಿಪ್ಲೇಸ್ ಮಾಡಿದ್ರೆ ಬರತ್ತೆ ಅಲ್ವಾ ಗೈಸ್? ಇವಾಗ ನಾವು R2 ನ R4 ಜೊತೆ ರಿಪ್ಲೇಸ್ ಮಾಡುವ ಗೈಸ್. ಓಕೆನಾ? ರಿಪ್ಲೇಸ್ R2 with R4 and R4 with R2. then A is equal to, ಇವಾಗ R1 ಹೆಂಗಿದೆ ಹಂಗೆ ಬರೀರಿ ಗೈಸ್. ಸರಿನಾ? 1 2 3 -1. ನೆಕ್ಸ್ಟ್ 0 1 1 -1. ಇದು R4 ಬರ್ದಿದ್ದು. ನೆಕ್ಸ್ಟ್ R3 ಹೆಂಗಿದೆ ಹಂಗೆ ಬರೀರಿ. 0 -2
-2 ಟು ನೆಕ್ಸ್ಟ್ ಬಂದು R2 ನ ಬರೀರಿ ಗೈಸ್ ಸರಿನಾ 0 -5 -9 1 ಓಕೆನಾ ಗೈಸ್ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಿ ಓಕೆನಾ ಇವಾಗ ಇದಿಷ್ಟ ಆಯ್ತು ನೆಕ್ಸ್ಟ್ ಏನ್ ಹೇಳಿ ಗೈಸ್ ಈಗ ಈ ಒಂದ್ ಕೆಳಗಡೆ ಇದೆಯಲ್ಲ ಈ -2 ನ 0 ಮಾಡ್ಬೇಕು ಮತ್ತೆ -5 ನ 0 ಮಾಡ್ಬೇಕು ಅಲ್ವಾ ಅದಕ್ಕೆ a is equal to ನಾವು ಫಸ್ಟ್ ರೋ ಮತ್ತೆ ಸೆಕೆಂಡ್ ರೋನ ಹಂಗೆ ಬರೆಯೋಣ ಓಕೆನಾ 1 2 3 -1 ಓಕೆನಾ ನೆಕ್ಸ್ಟ್ ಬಂದು ಸೆಕೆಂಡ್ ರೋನು ಸಹ ಅದು ಹೆಂಗಿದೆ ಹಂಗೆ ಬರೆಯೋಣ ಓಕೆನಾ 0 1 1 -1 ಇದು ಬಂದು R2 ಆಯ್ತು ನೆಕ್ಸ್ಟ್ ಬಂದು ಈಗ ಇಲ್ಲಿ R3 ಗೆ ನಾವು 0 ಮಾಡ್ಬೇಕಲ್ವಾ ಏನ್ ಮಾಡ್ಬೇಕು ಇಲ್ಲಿ -2 ಇದೆ -2 + 2 0 ಆಗತ್ತೆ ಅದಕ್ಕೆ ಸಿಂಪಲ್ ಗೈಸ್ ಏನಿಲ್ಲ R3 is equal to R3 + 2R2 ಓಕೆನಾ ಇವಾಗ ಇದಿಷ್ಟು ನಿಮ್ ಕ್ಲಿಯರ್ ಕಟ್ ಗೊತ್ತಾಯ್ತು ಅಂತ ಅನ್ಸುತ್ತೆ ಇವಾಗ ಇದು ಬಂದು 0ನೇ ಆಗತ್ತೆ 0 + 2 × 0 ಇದು 0ನೇ ಆಗತ್ತೆ ನೆಕ್ಸ್ಟ್ ಬಂದು -2 + 2 ನಮ್ಗೆ ಗೊತ್ತು ಇದು ಸಹ 0 ಆಗತ್ತೆ ನೆಕ್ಸ್ಟ್ ಸಹ -2 + 2 0 ಆಗತ್ತೆ ನೆಕ್ಸ್ಟ್ 2 + 2 × -1 2 - 2 ಇದು ಸಹ 0 ಇಲ್ಲಿ ಬರೀ ನೆಕ್ಸ್ಟ್ ಈ ಒಂದು ಎಲಿಮೆಂಟ್ ನ 0 ಮಾಡ್ಬೇಕು ಆಯ್ತಾ ನೆಕ್ಸ್ಟ್ R4 is equal to R4 ಏನ್ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗತ್ತೆ +5R1 ಅಲ್ಲ -5 + 5 0 ಇಲ್ಲಿ ಸಿಂಪಲ್ ಆಗಿ +5R1 ನ ಬರೀರಿ ಗೈಸ್ ಓಕೆನಾ ಇದು 0ನೇ ಇರುತ್ತೆ -5 + 5 0 ಆಗುತ್ತೆ ನೆಕ್ಸ್ಟ್ ಈ ಒಂದು ಆಪರೇಷನ್ ಮಾಡಕ್ಕೆ KLC ನ ಯೂಸ್ ಮಾಡ್ಕೊಳ್ಳೋಣ ಗೈಸ್ ಓಕೆನಾ ಇಲ್ಲಿ ಬಂದು ಇದನ್ನ ಕಂಪ್ಲೀಟ್ ಕ್ಲಿಯರ್ ಮಾಡಿ -9 ಓಕೆನಾ +5 × 1 ಓಕೆನಾ ಏನ್ ಬಂತ ಹೇಳಿ -4 ಬಂತು ಇಲ್ಲಿ ಬಂದು -4 ನ ಬರೀರಿ ಗೈಸ್ ಓಕೆನಾ ನೆಕ್ಸ್ಟ್ ಬಂದು ಮತ್ತೆ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಈ 1 + 5 × -1 ಮಾಡ್ಬೇಕು ಓಕೆನಾ ಇದನ್ನ ಕ್ಲಿಯರ್ ಮಾಡಿ 1 + 5 × -1 ಓಕೆನಾ ಗೈಸ್ ಇವಾಗ ಬ್ರಾಕೆಟ್ ನ ಓಪನ್ ಮಾಡ್ತೀನಿ 5 × -1 ಓಕೆನಾ ಗೈಸ್ ಇದನ್ನ ಬ್ರಾಕೆಟ್ ನ ಕ್ಲೋಸ್ ಮಾಡಿ is equal to -4 ಬಂತು ಇವಾಗ ಗೈಸ್ ಇಲ್ಲಿ ಬಂದು -4 ಬರೀರಿ ಗೈಸ್ ಓಕೆನಾ ಇವಾಗ ಇದಿಷ್ಟು ಆಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ನಮ್ಗೆ ಈ 0 0 0 0 ಇದೆಯಲ್ಲ ಇದು ಕೆಳಗಡೆ ಬರಬೇಕು ಇದು ಮೇಲ್ಗಡೆ ಹೋಗ್ಬೇಕು ಸರಿನಾ ಇವಾಗ ಸಿಂಪಲ್ ಆಗಿ ಇಲ್ಲಿ ಬಂದು R3 ಮತ್ತೆ R4 ನ ರಿಪ್ಲೇಸ್ ಮಾಡೋಣ ಗೈಸ್ ಸರಿನಾ a is equal to ಓಕೆನಾ 1 2 3 -1 ನೆಕ್ಸ್ಟ್ 0 1 1 -1 ನೆಕ್ಸ್ಟ್ ಬಂದು 0 0 -4 ನೆಕ್ಸ್ಟ್ R4 ಬಂದು ಕಂಪ್ಲೀಟ್ 0 0 0 0 ನಾವ್ ಇವಾಗ್ಲೇ ಬರೀಬಹುದು ಏನ್ ಹೇಳಿ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ 3 ಅಂತ ಇವಾಗ್ಲೇ ಬರೀಬಹುದು ಬಟ್ ಇದನ್ನು ಸಹ ಈ ಡಯಾಗೋನಲ್ ಎಲಿಮೆಂಟ್ಸ್ ಬರೋದಲ್ಲ ಗುರು ಇದನ್ನು ಸಹ 1 ಮಾಡ್ಬಿಡೋಣ ಓಕೆನಾ ಆಮೇಲೆ ಗೈಸ್ ನೆಕ್ಸ್ಟ್ ನಾವು ಏನಾದ್ರು ಇಲ್ಲಿ ಯಾವ್ದಾದ್ರು ಎಲಿಮೆಂಟ್ ಉಳ್ಕೊಂಡಿದ್ರೆ ನಾವು ಆಪರೇಷನ್ಸ್ ನ ಯಾವ್ದಾದ್ರು ಪರ್ಫಾರ್ಮ್ ಮಾಡ್ಬೇಕಾಗಿತ್ತು ಯಾವ್ದು ಇಲ್ವಲ್ಲ ಅದರಿಂದ ಯಾವುದೇ ಆಪರೇಷನ್ಸ್ ನಾವು ಪರ್ಫಾರ್ಮ್ ಮಾಡಂಗಿಲ್ಲ ಓಕೆನಾ a is equal to 1 2 3 -1 ಓಕೆನಾ R1 ನ ಹೆಂಗಿದೆ ಹಂಗೆ ಬರೀರಿ ನೆಕ್ಸ್ಟ್ ಬಂದು 0 1 1 -1 ಓಕೆನಾ ಗೈಸ್ ನೆಕ್ಸ್ಟ್ ಬಂದು ಇದನ್ನ R1 ಅಂತ ಬರೀರಿ ಇದನ್ನ R2 ಬರೀರಿ ನೆಕ್ಸ್ಟ್ ಗೈಸ್ ಇದು R3 ಇವಾಗ ಇಲ್ಲಿ ಬಂದು 1 ಆಗ್ಬೇಕು ಹೇಳಿ ಇದಕ್ಕೆ ಡಿವೈಡೆಡ್ ಬೈ -4 ಮಾಡಿದ್ರೆ 1 ಆಗತ್ತೆ ಅದರಿಂದ R3 is equal to R3 by -4 ಅಂತ ಡಿವೈಡ್ ಮಾಡಿ ಓಕೆನಾ ಇದು ಒಂದು 0 ಇದು 0 -4 by -4 1 -4 by -4 1 R4 ಹೆಂಗಿದೆ ಹಂಗೆ ಬರೀರಿ ಗೈಸ್ ಓಕೆನಾ 0 0 0 0 ಇವಾಗ ನಂಬರ್ ಆಫ್ ನಾನ್ ಜೀರೋ ರೋಸ್ ಎಷ್ಟಿದೆ ಹೇಳಿ ಈ ರೋ ಅಲ್ಲಿ ಫುಲ್ ಯಾವ 0 ಇಲ್ಲ ಈ ರೋ ಅಲ್ಲೂ ಸಹ ಫುಲ್ 0 ಇಲ್ಲ ಈ ರೋ ಅಲ್ಲೂ ಸಹ ಫುಲ್ 0 ಇಲ್ಲ ನಂಬರ್ ಆಫ್ ನಾನ್ ಜೀರೋ ರೋಸ್ ಬಂದು 3 ಇದೆ ಸಿಂಪಲ್ ಆಗಿ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ A is equal to 3 ಬರೀರಿ ಗೈಸ್ ಓಕೆನಾ
ಗೈಸ್ ಈ ಒಂದು ಪ್ರಾಬ್ಲಮ್ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ನೀವೇನೋ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಇನ್ನೂ ಒಂದಿಷ್ಟು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಮೇಲೆ. ಅವಾಗ ನಿಮ್ಗೆ ಇನ್ನೂ ಸಹ ಕಾನ್ಸೆಪ್ಟ್ ಕ್ಲಿಯರ್ ಕಟ್ ಅರ್ಥ ಆಗತ್ತೆ ಅಂತ ಹೇಳ್ತಾ, ನಿಮ್ಗೆ ಯಾವ್ದಾದ್ರು ಕ್ವಶನ್ ಇದ್ರು ಸಹ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.